ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ, ವೀರಭದ್ರ ಸ್ವಾಮಿ ದೇವಸ್ಥಾನ. ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮನ ಟೆಂಪಲ್ ಇದು. ನಾವು ಚಿಕ್ಕ ವಯಸ್ಸಿಂದ ಇಲ್ಲಿಗೆ ಬರ್ತಾ ಇದ್ದೆ. ಯಾವಾಗಲೂ ಬರೋವಾಗೆಲ್ಲ ಪ್ರತಿ ಸರಿನೂ ನಾನು, ನಮ್ಮ ಡ್ಯಾಡಿ, ಮಮ್ಮಿ ಮತ್ತು ನನ್ನ ಸಿಸ್ಟರ್ 4 ಜನ ಬರ್ತಿದ್ವಿ. ಅದು ಬಿಟ್ಟರೆ ನನ್ನ ರಿಲೇಟಿವ್ಸ್ ಜೊತೆಗೆಲ್ಲ, ಅಂದರೆ ನಮ್ಮ ಫ್ಯಾಮಿಲಿ ಜೊತೆಗೆ ರಿಲೇಟಿವ್ಸ್ ಬಂದು ಜಾಯ್ನ್ ಆಗ್ತಿದ್ರು. ಇದೇ ಫಸ್ಟ್ ಟೈಮ್ ಡ್ಯಾಡಿ ಇಲ್ಲೇ ಬರ್ತಾ ಇರೋದು. ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ. ಹಾಗಾಗಿ ಇವತ್ತು ಬಂದಿದ್ದೀನಿ. ಸಂಡೇ ಅಲ್ವಾ, ಹಾಗಾಗಿ ಸಂಡೇ ಆಗಿರೋದ್ರಿಂದ ನಾನು, ಅಮ್ಮ, ಅಕ್ಕ 3 ಜನ ಫ್ರೀ ಇದ್ವಲ್ಲ, ಅದಕ್ಕೋಸ್ಕರ ಬರೋಣ ಇವತ್ತು ಟೆಂಪಲ್ಗೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಒಂದು ವೀಕ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇಲ್ಲಿಂದ ಹೋಗೋವಾಗ ನಮ್ಮ ಡ್ಯಾಡಿ ಜೊತೆಗೆ ಆರಾಮಾಗಿ ವೆಹಿಕಲಲ್ಲಿ ಹೋಗ್ಬಿಡ್ತಿದ್ವಿ. ಬಟ್ ಇದು ಫಸ್ಟ್ ಟೈಮ್ ಲೈಫಲ್ಲಿ ಬಸ್ಸಲ್ಲಿ ಬಂದಿರೋದು. ಇಲ್ಲಿಂದ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿರೋ ಅಂಥ ಪರಿಸರ. ನಿಜವಾಗ್ಲೂ ಇಲ್ಲಿನ ವಾತಾವರಣ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಈ ಥರ ಹಳ್ಳಿ ಸೈಡ್ ವಾತಾವರಣ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತೋರಿಸ್ತೀನಿ ಇಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಸದ್ಯಕ್ಕೆ ಇದು ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು. ಎಲ್ಲ ಕೆಳಗಡೆ ನೀರಿದೆ, ಅಲ್ಲಿ ಮುಂದೆ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೆರೆ ನೀರು. ಇಲ್ಲೆಲ್ಲ ಗಾಡಿಯಲ್ಲಿ ಹೋಗ್ತಿದ್ವಿ. ಇಲ್ಲಿ ಬಾತುಕೋಳಿ ಎಲ್ಲ ಇದೆ. ಸೂಪರ್ ಆಗಿದೆ. ಇದು ಈಚಲು ಮರ. ಇಲ್ಲೆಲ್ಲ ಎಷ್ಟೊಂದು ಅಡಿಕೆ ಮರ, ತೆಂಗಿನ ಮರ ಎಲ್ಲ ಇದೆ. ಆಚೆ ಇಲ್ಲಿ ಎಷ್ಟೊಂದು ಬಿಸಿಲು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಮರದ ನೆರಳು ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ತಂಪ ಗಾಳಿ ಬೀಸುತ್ತೆ ಅಂದರೆ ಅಷ್ಟೊಂದು ಬಿಸಿಲು ಅಂತ ಅನ್ಸೋದೇ ಇಲ್ಲ. ಏರಿ ಮೇಲೆ ನಡ್ಕೊಂಡು ಹೋಗ್ತಿದ್ರು ಅಷ್ಟೊಂದು ಬಿಸಿಲು ಅಂತ ಅನ್ಸಲ್ಲ. ಇಲ್ಲಿ ನೋಡಮ್ಮ ಎಷ್ಟೊಂದು ಬಾತುಕೋಳಿ ಇದೆ. ಅಲ್ಲೊಳಗಡೆ ಅವೆಲ್ಲ ಬಾತುಕೋಳಿ. ಹಾಂ ಹಾಂ ಸೂರ್ಯನ ಕಿರಣಕ್ಕೆ ಆ್ಯಕ್ಚುಲಿ ಇದು ನೀರೆಲ್ಲ ಪಳಪಳ ಅಂತ ಹೊಳಿತಾ ಇದೆ. ಇಲ್ಲಿಂದ ನೋಡಿದ್ರೆ ನಂಗೆ ಸಖತ್ ಇಷ್ಟ. ಎಸ್ಪೆಷಲಿ ಇಲ್ಲಿ ನೀರಿದೆಯಲ್ಲ, ಈ ಜಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಿಸಿಲಿಗೆ ಎಷ್ಟೊಂದು ಬಾತುಕೋಳಿಗಳು, ಪಕ್ಷಿಗಳೆಲ್ಲ ಆಚೆ ಒಳಗಡೆ ಇದೆ. ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಂತೂ ಎಷ್ಟೊಂದಿದೆ, ತುಂಬ ಚೆನ್ನಾಗಿದೆ. ಇಷ್ಟೊಂದು ಇವತ್ತು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಇಷ್ಟೊಂದು ನೀರೊಳಗಡೆ ಕಾಣಿಸ್ತಿರೋದು. ಮಾಮೂಲಿ ಟೈಮಲ್ಲಿ ಇಷ್ಟೊಂದು ಕಾಣಿಸ್ತಾನೆ ಇರಲಿಲ್ಲ. ಅಂದರೆ ಮಿಕ್ಕಿದ್ದು ಎಲ್ಲ ಟೈಮ್ಗೂ ಕಂಪೇರ್ ಮಾಡಿದ್ರೆ ಇವತ್ತು ಜಾಸ್ತಿ ಕಾಣಿಸ್ತಿದೆ. ಮೇ ಬಿ ನಾನೇ ಅಷ್ಟೊಂದು ಫೋಕಸ್ ಮಾಡಿ ನೋಡಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಇವತ್ತಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ನೀಲಿ ಎಕ್ಕದ ಗಿಡ. ಆ್ಯಕ್ಚುಲಿ ಎಕ್ಕದ ಗಿಡದಲ್ಲಿ 2 ಟೈಪ್ ಬರುತ್ತೆ. ಒಂದು ನೀಲಿ ಎಕ್ಕದ ಗಿಡ, ಇನ್ನೊಂದು ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡದಲ್ಲಿ ಆ್ಯಕ್ಚುಲಿ ಆ ಹೂಗಳನ್ನ ಕಲೆಕ್ಟ್ ಮಾಡಿ ಇದು ಮಾಡಬೇಕು, ಏನು ಹಾರ ಮಾಡಿ ಗಣೇಶನ ಹಾಕ್ತಾರಲ್ವ, ಅದು ಬಿಳಿ ಎಕ್ಕದ ಗಿಡ. ನೀಲಿ ಇದು ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಆಯಿತು. ಏರಿ ಮೇಲೆ ನಡ್ಕೊಂಡು ಹೋಗೋದು ಒಂಥರ ಚೆನ್ನಾಗಿದೆ. ಮೊದಲು ನಾನು ಗಾಡಿಯಲ್ಲಿ ಬರೋವಾಗ ಅಂದ್ಕೊಳ್ತಿದ್ದೆ ಒಂದಿನಾದರೂ ನಾನು ಈ ಥರ ಏರಿ ಮೇಲೆ ನಡ್ಕೊಂಡು ಹೋಗಬೇಕು ಅಂತ. ಆ್ಯಕ್ಚುಲಿ ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಇದೆ ಅಂತೆ. ಯಾವುದಾದ್ರೂ ವೆಹಿಕಲ್ ಬರುತ್ತಾ ಅಂತ ನೋಡ್ತಾ ಇದ್ದೀವಿ ಇಲ್ಲಿಂದ ಹೋಗೋದಕ್ಕೆ. ಇಲ್ಲಿ ನೋಡಿ ಬಸವಣ್ಣನ ತೋರಿಸ್ತೀನಿ.
ಇದು ಇಲ್ಲಿಗೆ ಬಂದಾಗ ಮೊದಲನೇದಾಗಿ ಸಿಗೋ ಅಂತ ಬಸವೇಶ್ವರ. ನೋಡಿ ಸೂರ್ಯ ಕಾಣಿಸ್ತಿದೆಯಾ? ದೇವ್ರಿಗೆ ತಂದಿರೋಂಥ ಹೂವೆಲ್ಲ ಇಲ್ಲೇ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಎಷ್ಟು ಪೀಸ್ಫುಲ್ ಆಗಿದೆ ಎನ್ವೈರ್ಮೆಂಟ್. ಸೊ ಬ್ಯೂಟಿಫುಲ್. ಇದು ತಂಗಡಿ ಸೊಪ್ಪಿನ ಮರ ಅಂತ. ಈ ಥರ ಎಲ್ಲೋ ಕಲರ್ ಫ್ಲವರ್ ಬಿಡುತ್ತೆ. ಈಗ ತೋರಿಸಿದ್ನಲ್ಲ, ಅದು ಆ್ಯಕ್ಚುಲಿ ತಂಗಡಿ ಸೊಪ್ಪಿನ ಮರ ಅಂತ. ಅದರಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಬಿಡುತ್ತೆ. ಅದರಿಂದ ಟೀ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಇದು ಬಿಳಿ ಎಕ್ಕದ ಗಿಡ ಇಲ್ಲಿರೋದು. ಆದರೆ ಅದನ್ನು ಕಿತ್ಕೊಳ್ಳೋದಕ್ಕೆ ಹೋದರೆ ಅದರಿಂದ ಹಾಲು ಬರುತ್ತೆ. ಅದು ಸ್ಕಿನ್ನಿಗೆ ಟಚ್ ಆದರೆ ಸ್ವಲ್ಪ ಬೇಗ ಗಾಯ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಕಿತ್ಕೋಬೇಕು. ಒಂದು ಬಾಳೆ ಗಿಡ ಇದೆ. ಬಾಳೆ ಗಿಡ ಆ್ಯಕ್ಚುಲಿ ಲಕ್ಷ್ಮಿ ಅಂತ ಕರೀತಾರೆ. ಓ ಮೈ ಗಾಡ್, ಇಲ್ಲಿ ನೋಡಿ ಎಷ್ಟೊಂದು ಬಾತುಕೋಳಿಗಳು, ಎಷ್ಟೊಂದು ಬಾತುಕೋಳಿಗಳು. ನನಗೆ ಆ್ಯಕ್ಚುಲಿ ಬಾತುಕೋಳಿಗಳಿರೋಂಥ, ನನಗೆ ಇಲ್ಲಿ ಸ್ಪೆಷಲಿ ಜಾಸ್ತಿ ಇಷ್ಟ ಆಗೋದೇ ಈ ನೀರಿರೋವಂಥ ಜಾಗ. ಯಾವುದೋ ಕಾರ್ ಬರ್ತಾ ಇದೆ, ನನ್ನ ಕೈ ಹೀಗೆ ಹಿಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಹಾರ್ನ್ ಮಾಡ್ತಾ ಇದ್ದಾರೆ. ನಂಗೆ ಸಖತ್ ಇಷ್ಟವಾದಂಥ ಜಾಗ ಇದು, ಈ ನೀರಿರೋ ಜಾಗ. ಮೇಲೆ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇದು ಇಲ್ಲಿ ದಡ. ನಾನು ಲಾಸ್ಟ್ ಟೈಮು ಒಂದು ವರ್ಷ 2 ವರ್ಷಕ್ಕಿಂತ ಮುಂಚೆ ಬಂದಿದ್ದೆ. ಆವಾಗ ಇನ್ನೂ ಜಾಸ್ತಿ ನೀರಿತ್ತು. ಮೀನು ಹಿಡಿತಾ ಇದ್ರು. ಅವಾಗ ನಾನು ಈ ಕಡೆ ಸೈಡ್ ಅಂದರೆ ದೇವಸ್ಥಾನದಿಂದ ವಾಪಸ್ ಬರೋವಾಗ ಅಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ವಿ. ಇಲ್ಲೆಲ್ಲ ತುಂಬ ನೀರಿತ್ತು. ಇವಾಗ ಇಲ್ಲೆಲ್ಲ ಅಷ್ಟೊಂದು ನೀರಿಲ್ಲ. ಇಲ್ಲೆಲ್ಲ ಮಳೆ ಬಂದು ನೀರು ತುಂಬ್ಕೊಂಡಿತ್ತು ಆ್ಯಕ್ಚುಲಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದು ನೀರು ತುಂಬಿತ್ತು. ಬಟ್ ಈ ಸರಿ ಅಷ್ಟಿಲ್ಲ, ಸ್ವಲ್ಪ ಬಿಸಿಲಿದೆ, ಮಳೆ ಏನಿಲ್ಲ. ಈಗಿಂದ ಹೀಗೆ ಹೋಗ್ಬೇಕೀಗ. ಆ್ಯಕ್ಚುಲಿ ನಮ್ಮ ಮನೆ ದೇವ್ರ ವಾರ ಬಂದು ಸೋಮವಾರ ಅಥವಾ ಮಂಗಳವಾರ ಯೂಶಲಿ ಬರಬೇಕು. ಬಟ್ ತುಂಬ ರಶ್ ಇರುತ್ತೆ ಬೆಟ್ಟ ಹತ್ತೋದಕ್ಕೆಲ್ಲ. ಅದಕ್ಕೆ ಸಂಡೇ ಬರೋಣ ಅಂತ ಇವತ್ತು ಬಂದಿರೋದು. ನೋಡಬೇಕು ಏನಾದರೂ ಇವತ್ತು ರಶ್ ಇರುತ್ತಾ ಇಲ್ವಾ ಅಂತ. ನಾಳೆ ಕಾರ್ತಿಕ ಸೋಮವಾರ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮಂಗಳವಾರನೂ ಅಷ್ಟೇ ರಶ್ ಇರುತ್ತೆ. ನಾವು ಲಾಸ್ಟ್ ಟೈಮು ಈ ಬೆಟ್ಟಕ್ಕೆ ಬಂದಾಗ ಮದುವೆ ನಡೀತಾ ಇತ್ತು ಯಾರ್ದೋ. ಇಲ್ಲಿ ಮದುವೆ ಕೂಡ ಮಾಡಿಸ್ತಾರೆ. ಸೊ ಅದೆಲ್ಲ ನೋಡಿದಾಗ ಒಂಥರ ತುಂಬ ಖುಷಿಯಾಗುತ್ತೆ. ಅದು ಬೆಟ್ಟದ ಒಳಗಡೆ ಅದನ್ನು ಕೊರೆದು ಅಲ್ಲಿ ಟೆಂಪಲ್ ಮಾಡಿದ್ದಾರೆ. ನೋಡೋಣ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರ ಅಂತ. ಅಕಸ್ಮಾತ್ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಿದ್ರೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಇದು ಎಲೆ ಅಂಬು, ಬಾಳೆ ಗಿಡ ಮತ್ತು ದಾಸವಾಳ. ಮೊದಲು ದೇವಸ್ಥಾನ ಇದ್ದು ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಏನಂದರೆ ಬೆಟ್ಟನ ಕಂಪ್ಲೀಟಾಗಿ ಕೆತ್ತಿರಲಿಲ್ಲ. ಸೊ ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕಾದಾಗ ಒಂಚೂರಿನ ತಲೆ ಎತ್ತಿದ್ರು ತಲೆಗೆ ಹೊಡಿತಿತ್ತು ಒಳಗಡೆ ಆ ಬೆಟ್ಟ. ಬಟ್ ಇವಾಗ ಸ್ವಲ್ಪ ನೀಟಾಗಿ ಅದನ್ನು ಕೊರೆದಿದ್ದಾರೆ. ಆದರೆ ಸ್ವಲ್ಪ ಹಿಂಗೆ ಬೆಂಡಾಗೆ ಹೋಗಬೇಕು. ಚೆನ್ನಾಗಿದೆ ಟೆಂಪಲ್, ತೋರಿಸ್ತೀನಿ ಹೇಗಿದೆ ಅಂತ. ರೋಸ್ ಗಿಡ, ದಾಸವಾಳ ಎಲ್ಲ ಬೆಳೆಸಿದ್ದಾರೆ. ನೋಡಿ ಇದು ಕನಕಾಂಬರ ಗಿಡ. ಇದು ಆ್ಯಕ್ಚುಲಿ ಎಳ್ಳು ಗಿಡ, ಹರಳೆಣ್ಣೆ ಮಾಡ್ತಾರಲ್ಲ, ಹರಳು ಗಿಡ, ಎಳ್ಳು ಗಿಡ ಅಂತ ಇದ್ದೀನಿ. ಬಿಸಿಲು ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನೂ 3/4 ಕಿಲೋಮೀಟ್ರ್ ಹೋಗ್ಬೇಕಂತ ಇಲ್ಲಿಂದ. ಬಿಸಿಲು ಬೇರೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಬೇಗ ನಡಿಬೇಕು. 2 ಈ ಥರ ದೊಡ್ಡದು ಲಾರಿಗಳು, ಒಂದು ಆ ಕಡೆ ಸೈಡಿಂದ ಬಂತು, ಒಂದು ಈ ಕಡೆ ಸೈಡಿಂದ ಬಂತು. ಇಲ್ಲ ಒಂದು ಕಡೆ ಜಾಗ ಚಿಕ್ಕದಿತ್ತು, ಹಾಗಾಗಿ ಇಷ್ಟೊತ್ತರೆಗೂ ಆ ಗಾಡಿ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಬಾಸ್ ಮೊದಲನೇ ವರ್ಷದ ಗಣೇಶೋತ್ಸವ ಆಚರಿಸಿದ್ದಾರೆ. ಮುಂದೆ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ದೇವಸ್ಥಾನದವರೆಗೂ, ಬೆಟ್ಟ ಹತ್ತೋವರೆಗೂ ಕಂಪ್ಲೀಟಾಗಿ ಆರಾಮಾಗಿ ಗಾಡಿಯಲ್ಲಿ ರೀಚ್ ಆಗ್ಬೋದು.
ಸೊ ರೋಡೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಅದೆಲ್ಲ ಅನುಕೂಲತೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಆರಾಮಾಗಿ ಹೋಗ್ಬೋದು. ಮರ ಇರೋ ಕಡೆ ಈ ಥರ ಸ್ವಲ್ಪ ನೆರಳು, ಇನ್ನು ಮಿಕ್ಕಿದ ಸ್ವಲ್ಪ ಬಿಸಿಲು. ಇನ್ನು ಇಲ್ಲಿಂದ 3/4 ಕಿಲೋಮೀಟರ್ವರೆಗೂ ನಡಿಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ, ಮುಂದೆ ಬೆಟ್ಟ ತೋರಿಸ್ತೀನಿ ನೋಡಿ. ಬೆಟ್ಟ ಕಾಣಿಸ್ತಿದೆ ಆಲ್ರೆಡಿ. ಇದೊಂದು ಬೆಟ್ಟ ಕಾಣಿಸ್ತಿದೆ. ಇಲ್ಲೊಂದು ಸಣ್ಣ ಬಾವಿ ಇದೆ. ತುಂಬ ಬಿಸಿಲಾಗಿ ಹೋಗ್ಬಿಟ್ಟಿದೆ. ಬೇಗ ಬೇಗ ಹೋಗಬೇಕು. ಯಾಕಂದರೆ ಎಷ್ಟೊತ್ತಿಗೆ ತುಂಬ ಲೇಟ್ ಆದರೆ ದೇವ್ರ ಪೂಜೆ ಆದಮೇಲೆ ದೇವಸ್ಥಾನ ಏನಾದರೂ ಕ್ಲೋಸ್ ಮಾಡಿಬಿಟ್ರೆ ಇವಾಗ ಅಷ್ಟು ದೂರದಿಂದ ಬಂದಿರೋದು ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೇನೆ. ಎಲ್ಲಿರೋದು ನಿಮ್ಮನೆ? ಓಕೆ, ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತಾ ನಿಮಗೆ? ನಾಳೆ ಕಾರ್ತಿಕ್ ಸೋಮವಾರ ಇದೆಯಲ್ಲ, ಹಾಗಾಗಿ ಜಾಸ್ತಿ ರಶ್ ಇರುತ್ತಾ ದೇವಸ್ಥಾನದಲ್ಲಿ? ತುಂಬ ರಶ್ ಇರುತ್ತೆ. ಏನು ಸ್ಪೆಷಲ್ ಆಗಿ ಏನು ಪೂಜೆ ಮಾಡ್ತಾರೆ? ಹಾಂ ಹಾಂ. ಇವಾಗ ರೀಸೆಂಟಾಗಿ ಬಂದಿರೋದಾ ಇಲ್ಲಿ ಹೇಗೆ? ನಾವು ಬೇರೆ ದೇಶದಲ್ಲಿ ಬಂದಿದ್ದೀವಿ ಕೆಲಸ ಮಾಡಕ್ಕೆ. ಓಕೆ ಓಕೆ. ಇದೇನಿದು ಲಿಂಗದ ಬಿರು? ಸ್ವಲ್ಪ ನೋಡಿದ್ರಲ್ಲ. ಏನು ಇವಾಗ ಅವ್ರನ್ನೆಲ್ಲ ಕರ್ಸಿದಾರ ಇಲ್ಲಿ? ಏನು ಜಾತ್ರೆ ಇದೆ ಅನಿಸುತ್ತೆ, ಅದಕ್ಕೆ ಬಂದಿದ್ದಾರೆ. ಅದು ಒಳಗಡೆ ರಶ್ ಇದೆ ಅನ್ನೋ ಅಂತ ಹೇಳ್ತಾ ಇದ್ರು. ಇವತ್ತಿದೆ ಜಾತ್ರೆ? ಇನ್ನೂ ಇಲ್ಲ, ಶಿವರಾತ್ರಿಯಲ್ಲಿ ಇದೆ. ಶಿವರಾತ್ರಿ. ಬಟ್ ಇವ್ರು ಇವಾಗ ಏನೋ ವೇಷ ಹಾಕೊಂಡು ಹೋದ್ರಲ್ಲ, ಅದು ಲಿಂಗದ ಬಿರು ವೇಷ? ಊರಲ್ಲಿ ಏನೋ ಫಂಕ್ಷನ್ ಇದೆ, ಅಲ್ಲಿ ಹೋಗ್ಬೇಕೇನೋ ಅವರು. ಓ ಸರಿ ಸರಿ. ದೇವ್ರೆ ಎಳ್ಳಾಡ್ತಾರ ಅನ್ಸುತ್ತಾ ಅದು ಅವ್ರಿಗೆ? ಏನೂ ಗೊತ್ತಿಲ್ಲ. ಸ್ವಾಮಿ ಕಾಪಾಡಪ್ಪ. ಇದೆ ದಾರಿನಾ? ಏನಕ್ಕಂತಾರ ಮುಂದೆ ಹಿಂದೆ ಹೋಗ್ತಿದ್ದಾರೆ ಅವರು? ದೇವ್ರು ಹೇಳ್ಕೊಂಡೋದಂಗೆ ಅನ್ಸುತ್ತಾ ಹೆಂಗೆ ಅವ್ರಿಗೆ? ಥ್ಯಾಂಕ್ ಯು ರೋಡ್ ತೋರಿಸಿದ್ದಕ್ಕೆ. ಬಾಯ್ ಬಾಯ್ ಬಾಯ್. ಓಕೆ ಥ್ಯಾಂಕ್ ಯು ಬಾಯ್. ಮಮ್ಮಿ, ಇಲ್ಲೇನೋ ಪೂಜೆ ನಡೀತಾ ಇದೆ, ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ದೇವಸ್ಥಾನದ ರೋಡು. ಇಲ್ಲಿ ಇದೊಂದು ಗಣಪತಿ ಒಂದು ಪುಟಾಣಿ ಟೆಂಪಲ್ ಸಿಗುತ್ತೆ. ಇಲ್ಲಿಂದ ಇವಾಗ ಮೇಲೆ ಹತ್ಕೊಂಡು ಹೋಗಬೇಕು. ಇಲ್ಲಿ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿದೆ. ಒಳಗಡೆ ಗಣೇಶ ಕಾಣಿಸುತ್ತೆ. ನಾನು ಗಣೇಶ ಕಾಪಾಡು. ಇದು ಬೆಟ್ಟದ ಮೇಲ್ಗಡೆ ಹೋಗೋದಕ್ಕೆ ಇರೋವಂಥ ರೋಡ್ ಇದು ನೋಡಿ. ಇದೆ ಆ ರೋಡು. ಇಲ್ಲಿಂದ ಮೇಲ್ಗಡೆವರೆಗೂ ನಡ್ಕೊಂಡು ಹೋಗಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿನ ವಾತಾವರಣ ಅಂತೂ. ಇಲ್ಲೊಂದು ಸಣ್ಣ ಪುಟ್ಟ ದೇವಸ್ಥಾನ ಹುತ್ತ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಇಲ್ಲಿನ ವ್ಯೂ. ಇಲ್ಲಿ ನೀರು ತೋರಿಸ್ತೀನಿ. ಇದೇ ನೀರು. ಇಲ್ಲೊಂದು ದೇವಸ್ಥಾನ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗಿ ಇನ್ನು ಮೇಲೆ ಬೆಟ್ಟ ಹತ್ತಬೇಕು. ಸೊ ನಾನು ಸಿಕ್ಕಿದ್ರಲ್ಲ ಹುಡುಗಿರು ಹೇಳ್ತಾಯಿದ್ರು ಇನ್ನೂ 4 ಗಂಟೆವರೆಗೂ ದೇವಸ್ಥಾನ ಓಪನ್ ಆಗೇ ಇರುತ್ತೆ, ಯಾವಾಗಲೇ ಹೋದರೂ ದರ್ಶನ ಆಗುತ್ತೆ ಅಂತ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಕಾರಲ್ಲಿ ಬಂದಿದ್ದಾರೆ. ನಾವು ಮೊದಲು ಇದೇ ಥರ ಆರಾಮಾಗಿ ಬರ್ತಾಯಿದ್ವಿ. ಇದು ಆ್ಯಕ್ಚುಲಿ ಬಿದಿರಿನ ಮರ.
ಇಲ್ಲಿನ ಘಾಟ್ ಸೆಕ್ಷನ್ ಆ್ಯಕ್ಚುಲಿ ಈ ಥರ ಡೈರೆಕ್ಟ್ ಬೆಟ್ಟ ಹತ್ತೋವರೆಗೂ ರೋಡ್ ಮಾಡಿದ್ದಾರೆ. ವೆಹಿಕಲ್ಸ್ ಎಲ್ಲ ಆರಾಮಾಗಿ ಬರ್ಬೋದು. ತುಂಬ ದೊಡ್ಡ ರೋಡ್ ಇದು. ತೋರಿಸ್ತೀನಿ ನೋಡಿ ಮುಂದೆ. ಪಾಪ 3 ಜನ ತುಂಬ ಕಷ್ಟಪಟ್ಟು ಬೆಟ್ಟ ಹತ್ತಾ ಇದ್ದಾರೆ. ಆ ಗಾಡಿ ಮುಂದೆನೇ ಹೋಗ್ತಿಲ್ಲ, ಎಷ್ಟು ಎಕ್ಸೆಟ್ರ್ ಕೊಟ್ಟರು. ನನ್ನ ಸಿಸ್ಟರ್ ನನಗಿಂತ ಮುಂದೆ ಹೋಗ್ಬಿಟ್ಟಿದ್ದಾಳೆ. ಕಾಲ್ ಮಾಡ್ತಿದ್ದೀನಿ, ರೀಚ್ ಆಗೋದಕ್ಕಾಗ್ತಾಯಿಲ್ಲ. ಇಲ್ಲಿ ಗಣೇಶ ಇದೆ. ಸೊ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಗಣೇಶ ನೆನಪಿಸ್ಕೊಂಡು ಬೆಟ್ಟ ಹತ್ತಿದ್ರೆ ಈಸಿಯಾಗಿ ಏನೂ ತೊಂದರೆ ಇಲ್ಲದೆ ಹೋಗಿ ಬರ್ಬೋದು. ಸೊ ಅದಕ್ಕೆ ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಬೆಟ್ಟ ಎಲ್ಲ ಎಷ್ಟು ಸಖತ್ತಾಗಿದೆ. ಇದು ಗಣೇಶ, ಇದು ಈ ಕಡೆ. ಇಲ್ಲಿಂದ ಹತ್ಕೊಂಡು ಬಂದಿದ್ದು ನಾವು. ಇಲ್ಲಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲಿಂದ ಇವಾಗ ಮೆಟ್ಲು ಹತ್ಕೊಂಡು ಹೋಗಬೇಕು. ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ನಾವು ಹೀಗೆ ಹೋಗ್ತಾ ಇದ್ದೀವಿ. ಏನ ಹಾಂ, ಅಲ್ಲಿ ಆ ಕಡೆ ಹೋಗ್ಬೋದು ಬಾ. ಹಾಂ ಸರಿ ಅಣ್ಣ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಪ್ರಸಾದ ವಿನಿಯೋಗ ಇರುತ್ತೆ. ದಾಸೋಹ ನಿಲಯ ಇದು. ಆ್ಯಕ್ಚುಲಿ ಒಂಥರ ಶಾರ್ಟ್ಕಟ್. ಆ ಕಡೆಯಿಂದ ಬಂದಿದ್ರೆ ಇನ್ನೂ ಒಂದು ಸ್ವಲ್ಪ ದೂರ ರೋಡಲ್ಲಿ ನಡೆದು ಆಮೇಲೆ ಇಲ್ಲಿಗೆ ಬರಬೇಕಿತ್ತು. ಇಲ್ಲಿಂದ ನೋಡಿ ಏನು ಸಖತ್ತಾಗಿ ಕಾಣುತ್ತೆ ಅಂತ. ಓ ಮೈ ಗಾಡ್, ಇದು ಶಾರ್ಟ್ಕಟ್ ನಾನು ಬಂದಿದ್ದು. ಬೇಕಂದರೆ ಈ ರೋಡಿಂದ ಬಂದು ಇಲ್ಲಿ ಆ್ಯಕ್ಚುಲಿ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಈ ಕಡೆ ದಾಸೋಹ ಭವನ ಕಡೆಯಿಂದ ಬಂದೆ. ಅದು ಶಾರ್ಟ್ಕಟ್ ಆ್ಯಕ್ಚುಲಿ. ಇದು ದೇವಸ್ಥಾನದ ಎಂಟ್ರೆನ್ಸ್. ಬಂದ ತಕ್ಷಣ ಅಲ್ಲಿ ಬಸವೇಶ್ವರ ಸಿಗುತ್ತೆ. ಇದು ಆಚಿನ ವ್ಯೂ ತೋರಿಸ್ತೀನಿ ನೋಡಿ, ಏನು ಸಕ್ಕತ್ತಾಗಿದೆ ಅಂತ. ಬಿದ್ದರೆ ಅಷ್ಟೇ ಕತೆ. ನೋಡಿ ಇಲ್ಲೆಲ್ಲ ಹೇಗಿದೆ ಅಂತ. ಇದು ಆಕ್ಚುಯಲ್ ಬೆಟ್ಟ ಹತ್ತುವಂತ ದಾರಿ. ಇಲ್ಲಿವರೆಗೂ ಹತ್ತಬೇಕು. ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಓಡೋಗ್ತಾರೆ.
ನನ್ನ ಸಿಸ್ಟರ್ ಆಲ್ರೆಡಿ ಬೆಟ್ಟ ಹತ್ತಿ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಬಿಟ್ಟಿದ್ದಾಳೆ. ಚಿಕ್ಕ ವಯಸ್ಸಲ್ಲಿ ಈ ಬೆಟ್ಟಲೆಲ್ಲ ತುಂಬ ಈಸಿಯಾಗಿ ಕ್ಲೈಮ್ ಮಾಡ್ತಾಯಿದ್ವಿ. ಇಲ್ಲಿ ಎಷ್ಟೊಂದು ಕೋತಿಗಳೆಲ್ಲ ಇರ್ತಾಯಿತ್ತು, ಇವತ್ತಿಲ್ಲ. ನನಗೆ ಇವತ್ತು ಹೊಟ್ಟೆ ಹಸಿಯಲ್ಲ, ಅದೇನೋ ಇವರು ಅಂತಾರೆ. ಅದೇ ಕೊಂಟಾಯ್ತಾ ಇದ್ದೀರಿ ಮತ್ತೆ. ಇಲ್ಲಿ ಕಾಲು ತೊಳೆಗೆ ಜಾಗ ಇದೆ. ತುಂಬ ರಶ್ ಇದೆ. ಎಲ್ಲ ಕಾಣಿಸುತ್ತೆ ನೋಡಿ ಸ್ವಾಮಿ. ಆಮೇಲೆ ಮಾಡೋಣ ಬಾರೇ ಬಾ. ಐನೂರು ಹೋದ್ರೆ ಇಲ್ಲಿ ಒಂದು ಅಲ್ಲಿರುತ್ತೆ. ಬಾಮ್ಮ ಪಟಾಕಿ ಹೊಡೆದ್ರಲ್ಲ ಅದಕ್ಕೆ ಅವು ಆಟೋದು
ಮೂರೇ ಮೂರಿದೆ ಅಲ್ಲಿ. ದರ್ಶನ ಎಲ್ಲ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಬೆಟ್ಟ ಇಳಿತಾ ಇದ್ದೀವಿ. ಇಲ್ಲಿ ಕೋತಿಗಳು ಇರ್ತಿತ್ತು, ಪಟಾಕಿ ಹೊಡೆದಿರೋದ್ರಿಂದ ಎಲ್ಲ ಮೇಲೆ ಕೂತಿದೆಯಂತೆ. ಬೆಟ್ಟ ಇಳಿದು ಬಂದೆ. ಇನ್ನು ಇಲ್ಲಿಂದ ರೋಡ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ಘಾಟ್ ಸೆಕ್ಷನ್ ಥರ ಇದೆ, ಅಲ್ಲಿ ನಡ್ಕೊಂಡು ಹೋಗಬೇಕು. ಅದಾದಮೇಲೆ ಮತ್ತೆ ನಾನು ಆವಾಗಲೇ ಬರೋವಾಗ ಬಂದೆ ಅಲ್ವಾ ದಾರಿ, ಅದು ಏರಿ ಮೇಲೆ ಬಂದಿದ್ದು. ಸೊ ಆ ಕಡೆಯಿಂದನೇ ವಾಪಸ್ ಹೋಗಬೇಕು. ಇಲ್ಲೆಲ್ಲ ಕೆಳಗಡೆ ನೋಡಿದ್ರೆ ತಲೆ ಸುತ್ತಿದಂಗೆ ಆಗುತ್ತೆ, ಬಿಕಾಸ್ ತುಂಬ ಆಳ ಇದೆ. ಬಟ್ ಅಷ್ಟೇ ಪ್ರಶಾಂತವಾಗಿದೆ. ಎಷ್ಟೊಂದು ಕೋತಿಗಳಿರ್ತಿತ್ತು ಗೊತ್ತಾ. ಇದೇ ಫಸ್ಟ್ ಟೈಮ್ ಜಾಸ್ತಿ ಕೋತಿಗಳು ಕಾಣಿಸಿಲ್ಲ. ಪಟಾಕಿ ಹೊಡೆದ್ರಂತೆ, ಹಾಗಾಗಿ ಎಲ್ಲ ಎಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾವೆ. ಮೂರೇ ಮೂರು ಕಾಣಿಸ್ತು ಅಷ್ಟೇ. ಲಾಸ್ಟ್ ಟೈಮು ನಾನು ಇಲ್ಲಿಗೆ ಬಂದಾಗ 2 ಮೇಕೆ ಮರಿಗಳು ಆಗಿನ ಹುಟ್ಟಿತ್ತು. ಸೊ ಅದೆರಡು ಸಿಕ್ಕಿತ್ತು. ಬರೀ ಅದ್ರ ಜೊತೆಗೆ ಫೋಟೋ ತೆಗೆಸ್ಕೋಬೇಕು ಅನ್ನೋದೇ ಒಂದು ಕ್ರೇಜ್ ಆಗಿತ್ತು. ಅದನ್ನು ಕೈಯಲ್ಲಿ ಹಿಂಗೆ ಎತ್ತಿ ಹಿಡ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅನ್ನೋದು ನಾನು ನಮ್ಮ ಅಕ್ಕ ಲಾಸ್ಟ್ ಟೈಮ್ ಮಾಡ್ತಿದ್ದೆಲ್ಲ ನೆನಪಾಗುತ್ತೆ. ಇಲ್ಲಿಂದ ನೋಡಿ ಏನು ಸಖತ್ತಾಗಿದೆ ವ್ಯೂ ಅಂತ. ಇಲ್ಲಿವರೆಗೂ ಬಂದ್ವಿ. ಇದು ಆವಾಗಲೇ ಸ್ಟಾರ್ಟಿಂಗ್ ನಾನು ಬಸ್ ಇಳಿದಿದ್ದ ಜಾಗ ಅಂದರೆ ಬಸ್ ಇಳಿದು ಸ್ವಲ್ಪ ದೂರ ನಡ್ಕೊಂಬರ್ಬೇಕು ಇಲ್ಲಿವರೆಗೂ. ಸೊ ಇವಾಗ ಮನೆಗೆ ವಾಪಸ್ ಹೋಗೋದಕ್ಕೆ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಬಸ್ ಸಿಗಲ್ಲ. ಬಸ್ ಬಂದು ಹಿಂದೆ ಇಳ್ಕೊಂಡಿದ್ದು. ಅಲ್ಲಿಂದ ನಾನು ಆಟೋದಲ್ಲಿ ಬಂದು ಇಲ್ಲಿ ಮೆಟ್ಲು ಇಳಿದು ಈ ಕಡೆಯಿಂದ ಏರಿ ಮೇಲೆ ನಡ್ಕೊಂಡು ಹೋಗಿದ್ದು. ಹಾಗಾಗಿ ಇವಾಗ ವಾಪಸ್ ಇಲ್ಲಿಂದ ಏರಿ ಮೇಲೆ ನಡ್ಕೊಂಡ್ಬಂದು ಇವಾಗ ವಾಪಸ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಅಥವಾ ಬಸ್ಸು ಯಾವ್ದು ಸಿಗುತ್ತೆ ಅದರಲ್ಲಿ ಹೋಗಿ ಅಲ್ಲಿಂದ ಡೈರೆಕ್ಟು ಬೆಂಗಳೂರು ಬಸ್ ಹತ್ತಬೇಕು. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಬೇಗ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೊರಟಿದ್ದೀವಿ. ಹಾಗಾಗಿ ಈ ವ್ಲಾಗ್ನ ಈಗ ಸದ್ಯಕ್ಕೆ ಬಸ್ಸಲ್ಲಿ ನಾನು ಮನೆಗೆ ಹೋಗಬೇಕು. ಸಂಜೆ ಆಗೋದ್ರೊಳಗೆ ಮನೆ ಸೇರ್ಕೋಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ. ಅಡಿಕೆಕಾಯಿ